ಹಾಯ್ ವಿದ್ಯಾರ್ಥಿಗಳೇ, ಇಂದು ನಾವು ತರಗತಿಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ಒಂದು ಪಾಠದಲ್ಲಿ ಬರುವಂತಹ ಕೆಲವೊಂದು ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸೂತ್ರಗಳನ್ನು ನಾವು ತಿಳಿದಿದ್ದೇ ಆದರೆ ಇದರಿಂದ ಬರುವಂತಹ 1 ಅಂಕ ಅಥವಾ 2 ಅಂಕಗಳು ಮತ್ತು 3 ಅಂಕಗಳನ್ನು ನಾವು ಈಸಿಯಾಗಿ ಅಥವಾ ಸುಲಭವಾಗಿ ಪಡೆಯಬಹುದು. ಮೊದಲನೇದಾಗಿ ವೃತ್ತದ ಪರಿಧಿ. ವೃತ್ತದ ಪರಿಧಿ ಅಂದರೆ 2πr. ಎರಡನೆಯದು ವೃತ್ತದ ವಿಸ್ತೀರ್ಣ = πr². ಇಲ್ಲಿ r ಅಂತ ಹೇಳಿದ್ರೆ ತ್ರಿಜ್ಯ ಅಂತ ಅರ್ಥ. ಪೈ ಕಾನ್ಸ್ಟ್ಯಾಂಟ್ ಬೆಲೆ 22/7. ಮೂರನೇದು ವೃತ್ತದ ವಿಸ್ತೀರ್ಣ πr². ಅರ್ಧ ವೃತ್ತದ ವಿಸ್ತೀರ್ಣ = 5r²/2. ಅದೇ ರೀತಿ ನಾಲ್ಕನೇದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ. ಚತುರ್ಥಕ ಭಾಗದ ವಿಸ್ತೀರ್ಣ = 5r²/4. ಐದನೇದು ವೃತ್ತದ ತ್ರಿಜ್ಯ. r ಮತ್ತು ಕೋನದ ಅಳತೆ ಥೀಟಾ ಇರುವ ಕಂಸದ ಉದ್ದ θ/360 × 2πr. ಅದೇ ರೀತಿಯಲ್ಲಿ ವೃತ್ತದ ತ್ರಿಜ್ಯ r ಮತ್ತು ಕೋನದ ಅಳತೆ ಥೀಟಾ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. θ/360 × πr². ಈ ಎಲ್ಲ ಒಂದು 6 ಸೂತ್ರಗಳನ್ನು ನಾವು ನೆನಪಿಟ್ಟಿದ್ದೆ ಆದರೆ ನಾವು ಇದರ ಮೇಲೆ ಬರುವಂತಹ 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗಳು ಮತ್ತು ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗಳನ್ನು ಸಹಿತ ನಾವು ಉತ್ತರವನ್ನು ಬರಿಬಹುದು. ಇಲ್ಲಿ ಪ್ರತಿಯೊಂದು ಸೂತ್ರದಲ್ಲಿ r ಅಂತಕ್ಕಂಥದ್ದು ತ್ರಿಜ್ಯ. ಏನಾಗಿರ್ತದೆ? ತ್ರಿಜ್ಯ. ಅದೇ ರೀತಿ ಪೈ ಬೆಲೆ ಕಾನ್ಸ್ಟ್ಯಾಂಟ್ 22/7. ಈ ರೀತಿಯಾಗಿ ನಾವು ಬೆಲೆಗಳನ್ನು ಥೀಟಾ ಅಂತ ಹೇಳಿದ್ರೆ ಕೋನ ಡಿಗ್ರಿಗಳಲ್ಲಿ, ಈ ರೀತಿಯಾಗಿ ನಾವು ಈ ಸೂತ್ರಗಳನ್ನು ನೆನಪಿಟ್ಟಿದ್ದೆ ಆದರೆ ಇದರಿಂದ ಬರುವಂತಹ 1-2 ಅಂಕ ಮತ್ತು 3 ಅಂಕಗಳನ್ನು ನಾವು ಈಸಿಯಾಗಿ ಸುಲಭವಾಗಿ ಪಡಿಬೋದು. ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ
ನಿಮ್ಮ ಒಂದು ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಡುವಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.